now let us turn to Acts 2nd chapter. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ತಿರುಗಿಸೋಣ. Now here we see the group of disciples. ಇಲ್ಲಿ ಶಿಷ್ಯರ ಒಂದು ಗುಂಪನ್ನು ನಾವು ನೋಡ್ತೇವೆ. They are now applying the truth. ಅವರು ಸತ್ಯವನ್ನ ಅಳವಡಿಸುತ್ತಾ ಇದ್ದಾರೆ ತಮ್ಮ ಜೀವನದಲ್ಲಿ. So the first verse, ಅದರಿಂದ ಮೊದಲನೇ ವಚನ, Acts 2nd chapter. ಅಪೊಸ್ತಲರ ಕೃತ್ಯ 2:1. And when the day of Pentecost was fully come, ಪಂಚಾಶತ್ತಮ ದಿನವು ಪರಿಪೂರ್ಣವಾಗಿ ಬಂದಾಗ, they were all with one accord in one place. ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿದ್ದರು. Now that was a special feast or a special day which was observed 50th day. ಅದು ಒಂದು ವಿಶೇಷವಾದಂಥ ಹಬ್ಬ, ಒಂದು ವಿಶೇಷವಾದಂಥ ದಿನ. 50ನೇ ದಿನದಲ್ಲಿ ಅದನ್ನು ಆಚರಿಸುತ್ತಿದ್ದರು. And even to this day some Jewish Orthodox people observe it. ಮತ್ತು ಇಲ್ಲಿಗೂ ಈ ದಿನದವರೆಗೂ ಸ್ವಲ್ಪ ಯಹೂದ್ಯರು ಅದನ್ನು ಅನುಸರಿಸುತ್ತಾರೆ. They bring the first of their harvest to God. ತಮ್ಮ ಸುಗ್ಗಿಯ ಪ್ರಥಮ ಫಲಗಳನ್ನು ದೇವರಿಗೆ ತರುತ್ತಾರೆ ಆ ದಿನದಲ್ಲಿ. So these people gathered ಈ ಜನರು ಅವರಲ್ಲಿ ಸೇರಿದ್ದಾರೆ in an upper chamber, ಒಂದು ಮೇಲ್ಕೋಣೆಯಲ್ಲಿ. and they were all with one accord in one place. ಮತ್ತು ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಸೇರಿ ಬಂದಿದ್ದಾರೆ. You know, we see an interesting spectacle. ಮತ್ತು ಇಲ್ಲಿ ಒಂದು ಗಮನಾರ್ಹವಾದಂಥ ವಿಷಯವನ್ನು ನಾವು ನೋಡುತ್ತೇವೆ. Sometimes I notice, I can't read our newspapers. Sometimes I have no time. ಮತ್ತು ಒಮ್ಮೊಮ್ಮೆ ನನಗೆ ನ್ಯೂಸ್ ಪೇಪರ್ ಓದಲು ಸಮಯ ಇರುವುದಿಲ್ಲ, ಅದಕ್ಕಾಗಿ ನೋಡೋದಿಲ್ಲ. Anyway, I find that I miss nothing. ಮತ್ತು ಅದರಿಂದ ನನಗೇನೋ ಕಳ್ಕೊಂಡಿದ್ದೇನೆ ಅಂತ ಅನಿಸಲ್ಲ. But I like to stay informed. ಆದರೆ ಕೆಲವು ವಿಚಾರಗಳು ನನಗೆ ಗೊತ್ತಿರುವುದಕ್ಕೆ ಇಷ್ಟಪಡುತ್ತೇನೆ. Sometimes I see a wife, being standing for one party and the husband standing for another party. ಒಮ್ಮೊಮ್ಮೆ ಗಂಡನು ರಾಜಕೀಯದಲ್ಲಿ ಒಂದು ಕಡೆ, ಹೆಂಡತಿ ಇನ್ನೊಂದು ಕಡೆ ಇರುವಂತದನ್ನು ನೋಡುತ್ತೇನೆ. I don't understand the rationale. ಮತ್ತು ಅದರ ಅರ್ಥ ನನಗೆ ಆಗುವುದಿಲ್ಲ. Maybe one partner says, ಬಹುಶಃ ಒಬ್ಬ ಸಂಗಾತಿ ಹೇಳುತ್ತಾರೆ, I will get as much from this party as possible. ಈ ಪಾರ್ಟಿಯಿಂದ ನಾನು ಎಷ್ಟು ಸಂಪಾದಿಸುವುದಕ್ಕಾಗುತ್ತೋ ಸಂಪಾದಿಸುತ್ತೇನೆ. And you get as much as you can from the other party. ಮತ್ತು ನೀನು ಇನ್ನೊಂದು ಪಾರ್ಟಿಯಿಂದ ಎಷ್ಟು ಪಡೆಯುವುದಕ್ಕಾಗುತ್ತದೆಯೋ ಪಡೆ. A fine business arrangement. ಒಳ್ಳೆ ಆಯೋಜಿಸಿದಂತ ವ್ಯಾಪಾರ ನಡೆಯುತ್ತಾ ಇದೆ ಇಲ್ಲಿ. And I think they get on very well on the basis of this arrangement. ಮತ್ತು ಈ ಆಯೋಜಿತ ಮೇಲೆ ಒಳ್ಳೆ ಕೆಲಸವನ್ನು ಮಾಡಿ ಚೆನ್ನಾಗಿ ಸಂಪಾದಿಸಿಕೊಳ್ಳುತ್ತಾರೆ. Every political party has a different ideology. ಪ್ರತಿಯೊಂದು ರಾಜಕೀಯ ಪಾರ್ಟಿಗಳಿಗೆ ತಮ್ಮದೇ ಆದಂತ ಸಿದ್ಧಾಂತ ಇರುತ್ತದೆ. A different plank. ಒಂದು ತಮ್ಮದೇ ಆದಂತ ಸಿದ್ಧಾಂತ. But ಆದರೆ I don't know whether anybody in our parties has any definite plank. ಮತ್ತು ನನಗೆ ಗೊತ್ತಿಲ್ಲ ನಮ್ಮ ಪಾರ್ಟಿಗಳಿಗೆ ಯಾರಾದರೂ ಒಂದು ನಿಶ್ಚಯವಾದಂತ ಒಂದು ಸಿದ್ಧಾಂತವಿದೆ ಎಂದು ಅವರಿಗೆ. I know one plank. ಒಂದು ಸಿದ್ಧಾಂತ ನನಗೆ ಗೊತ್ತು. Convenience. ಅನುಕೂಲತೆ. Whatever is convenient for. ಏನೇನು ಅನುಕೂಲವಾಗಿರುತ್ತದೆಯೋ ಅದು. Listen, my dear friend. ಕೇಳಿಸಿಕೊಳ್ಳ್ರಿ ನನ್ನ ಸ್ನೇಹಿತರೆ. These people were together with one accord. ಒಂದೇ ಮನಸ್ಸಿನಿಂದ ಇವರು ಸೇರಿದ್ದರು. Today, ಈ ದಿನ, because even our little children know more than some of us old fellows. ನಮಗೆ ಗೊತ್ತಿರುವುದಕ್ಕಿಂತ ನಮ್ಮ ಸಣ್ಣ ಮಕ್ಕಳಿಗೆ ಎಷ್ಟೋ ವಿಚಾರಗಳು ಗೊತ್ತಿದೆ. Some of these old fellows don't like to recognize that fact. ಈ ವೃದ್ಧರಿಗೆ ಈ ಸತ್ಯವನ್ನು ಒಪ್ಪಿಕೊಳ್ಳಲು ಇಷ್ಟವಿರುವುದಿಲ್ಲ ಅವರಿಗೆ. They say, no, the earth is flat. ಅವರು ಹೇಳ್ತಾರೆ, ಇಲ್ಲ, ಭೂಮಿ ಚಪ್ಪಟೆಯಾಗೇ ಇದೆ ಅಂತ. And the little child, apdiya, is that so? ಮತ್ತು ಆ ಸಣ್ಣ ಮಗು ಹಂಗೆ ಹೇಳ್ತದ, because you grandfather you are saying that. ನೀನ್ ತಾತ, ನೀನ್ ಅದನ್ನ ಹೇಳ್ತಾ ಇರೋದಕ್ಕೆ. But I have grandchildren who will tell me, you don't know. ಮತ್ತು ನನಗೆ ಮೊಮ್ಮಕ್ಕಳಿದ್ದಾರೆ, ಅವರು ನನಗೆ ಹೇಳ್ತಾರೆ, ನಿನಗೇನು ಗೊತ್ತಿಲ್ಲ ತಾತ ಅಂತ. You're wrong. ನೀನು ತಪ್ಪು. See, we don't teach our children to say that. ನಮ್ಮ ಮಕ್ಕಳಿಗೆ ಹಾಗೆ ಹೇಳುವುದನ್ನು ಕಲಿಸುವುದಿಲ್ಲ. No, everybody must be very respect. ನಾವು ಪ್ರತಿಯೊಬ್ಬರು ಚೆನ್ನಾಗಿ ಎಲ್ಲರಿಗೂ ಮರ್ಯಾದೆ ಕೊಡಬೇಕು ಅಂತ ಹೇಳ್ತೀವಿ. Untruth must proceed.
as scheduled. ಅಸತ್ಯವು ನಾವು ಅಂದುಕೊಂಡ ಹಾಗೆ ಅದು ಮುಂದುವರಿಬೇಕು ಅಂತೀವಿ. For ages it has gone on, it must go on. ವರ್ಷಗಳಿಂದ ಅದು ಕೊನೆ ಸಾಗ್ತಾ ಇದೆ, ಹಾಗೆಯೇ ಅದು ಕೊನೆ ಸಾಗಬೇಕು ಅಂತೀವಿ. Listen, friends. ಕೇಳಿಸಿಕೊಳ್ಳಿ ಸ್ನೇಹಿತರೆ, Many children have so much knowledge today. ಅನೇಕ ಮಕ್ಕಳಿಗೆ ಈ ದಿನ ಎಷ್ಟೊಂದು ಜ್ಞಾನವಿದೆ. So don't let any old graybeard think he knows everything. ವೃದ್ಧರಾದಂಥ ಬಿಳಿ ಗಡ್ಡಗಳು ಯೋಚನೆ ಮಾಡಬೇಡ್ರಿ, ನಮಗೆ ಎಲ್ಲ ಗೊತ್ತಿದೆ ಅಂತ. So many technical matters which I do not know, I go to my children and find out. ತಂತ್ರಜ್ಞಾನದಲ್ಲಿ ಎಷ್ಟೊಂದು ವಿಚಾರ ನನಗೆ ಗೊತ್ತಿರುವುದಿಲ್ಲ, ನನ್ನ ಮಕ್ಕಳಿಂದ ಅದನ್ನು ಕಲಿತುಕೊಳ್ಳುತ್ತೇನೆ ನಾನು. Some of them are on the cutting edge ಮತ್ತು ಸ್ವಲ್ಪ ಬಹಳ ಉನ್ನತಕ್ಕೆ ಅವು of technical advances. ತಾಂತ್ರಿಕ ಆಧುನಿಕ ತಂತ್ರಜ್ಞಾನದಲ್ಲಿ. And when they tell me something, I am amazed. I am so ignorant, I say. ಮತ್ತು ನನಗೆ ಅವರು ಹೇಳಿದಾಗ ನನಗೆ ಬಹಳ ಆಶ್ಚರ್ಯ ಆಗುತ್ತದೆ. ಇದು ನನಗೆ ಗೊತ್ತೇ ಇಲ್ಲಲ್ಲ ಅಂತ ಹೇಳ್ತೇನೆ. So ಆದ್ರಿಂದ today even for older and younger people to agree is very difficult. ಈ ದಿನ ಸ್ವಲ್ಪ ಮುದುಕರಿಗೆ ಇದನ್ನು ಒಪ್ಪಿಕೊಳ್ಳುವಂಥದ್ದು ಬಹಳ ಕಷ್ಟವಾಗುತ್ತದೆ. Because older people think they know everything. ವೃದ್ಧರು ಅಂದುಕೊಳ್ತಾರೆ ತಮಗೆ ಎಲ್ಲ ಗೊತ್ತಿದೆ ಅಂತ. Which is not true. ಅದು ಸತ್ಯವಲ್ಲ. But they want to enforce it. ಆದರೆ ಇದಕ್ಕೆ ಒತ್ತಾಯ ಮಾಡುತ್ತಾರೆ ಅವರು. By tradition. ಸಂಪ್ರದಾಯದಿಂದ. By family leadership. ಮತ್ತು ಕುಟುಂಬದ ನಾಯಕತ್ವದಿಂದ. But ಆದರೆ for people to be of one heart today and one mind has become very difficult. ಒಂದೇ ಹೃದಯ ಒಂದೇ ಮನಸ್ಸಿರುವಂಥದ್ದು ಜನರಿಗೆ ಈ ದಿನಗಳಲ್ಲಿ ಬಹಳ ಕಷ್ಟವಾಗಿದೆ. That oneness is only possible at the cross. ಆ ಏಕ ಮನಸ್ಸು ಶಿಲುಬೆಯ ಅಡಿಯಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. When you are a broken person. ನೀನು ಮುರಿಯಲ್ಪಟ್ಟಂತ ಹೃದಯ ಉಳ್ಳ ವ್ಯಕ್ತಿಯಾಗಿರುವಾಗ. You know, I often tell people I am ignorant. Please teach me. ನಾನು ಜನರಿಗೆ ಯಾವಾಗಲೂ ಹೇಳ್ತೇನೆ, ನನಗೆ ಏನು ಗೊತ್ತಿಲ್ಲ, ದಯವಿಟ್ಟು ನನಗೆ ಕಲಿಸಿ ಅಂತ. I don't know your subject. ನಿನ್ನ ವಿಷಯ ನನಗೆ ಗೊತ್ತಿಲ್ಲ, Please tell me. ದಯವಿಟ್ಟು ನನಗೆ ಹೇಳ್ಕೊಡು. Give me a little education. ನನಗೆ ಸ್ವಲ್ಪ ಇದರ ಕುರಿತಾಗಿ ವಿದ್ಯಾಭ್ಯಾಸ ಕೊಡು. God has given me a humble heart. ದೇವರು ನನಗೆ ಒಂದು ದೀನ ಹೃದಯವನ್ನು ಕೊಟ್ಟಿದ್ದಾನೆ. That is why I can learn. I learn and learn and learn. ಅದಕ್ಕಾಗಿ ನಾನು ಕಲಿತುಕೊಳ್ತಾ ಇರ್ತೇನೆ. But ಆದರೆ proud people, ಗರ್ವಿಷ್ಠರು, I find it very difficult to speak to some of our engineers. ನಮ್ಮ ಕೆಲವು ಎಂಜಿನಿಯರಿಗೆ ಮಾತು ಹೇಳುವುದು ಬಹಳ ಕಷ್ಟ. What is the problem? ಏನ್ ಸಮಸ್ಯೆ ಅಲ್ಲಿ? They don't know that they don't know. ಅವರಿಗೆ ಗೊತ್ತಿಲ್ಲ, ಅದೇನಂದ್ರೆ ಅವರಿಗೆ ಗೊತ್ತಿಲ್ಲ ಎನ್ನುವಂತ ವಿಷಯ. And to admit that is so hard for them. ಅದನ್ನು ಒಪ್ಪಿಕೊಳ್ಳುವುದು ಅವರಿಗೆ ಬಹಳ ಕಷ್ಟ. What do you mean? ಏನದರ ಅರ್ಥ? Engineering is advancing in many fields. ಎಲ್ಲಾ ಕ್ಷೇತ್ರಗಳಲ್ಲಿ ಎಂಜಿನಿಯರಿಂಗು ಬಹಳ ಮುಂದುವರಿಯುತ್ತಾ ಇದೆ. And wherever I am, I try to learn a little. ನಾನು ಎಲ್ಲೇ ಇರಲಿ ಅಲ್ಲಿ ಸ್ವಲ್ಪ ಕಲಿತುಕೊಳ್ಳಲು ಪ್ರಯತ್ನಿಸುತ್ತೇನೆ. However, ಅದೇನೇ ಆಗಲಿ, I know very little. ನನಗೆ ಬಹಳ ಸ್ವಲ್ಪ ಗೊತ್ತಿದೆ. And when I go to God, ನಾನು ದೇವರ ಬಳಿಗೆ ಹೋದಾಗ I say I am foolish. I know very little. ನಾನು ಮೂರ್ಖನು, ನನಗೆ ಬಹಳ ಸ್ವಲ್ಪ ಗೊತ್ತಿದೆ ಕರ್ತನೆ ಅಂತ ಹೇಳ್ತೇನೆ. Teach me. ನನಗೆ ದಯವಿಟ್ಟು ಕಲಿಸು. But people who don't go to the cross, ಶಿಲುಬೆಗೆ ಹೋಗದೇ ಇರುವವರು, they crystallize somewhere. They become hard. ಅವರು ಬಹಳ ಕಠಿಣಾತ್ಮರಾಗುತ್ತಾರೆ. They become static. They don't move. ಅವರು ಸ್ತಗ್ನರಾಗುತ್ತಾರೆ, ಮುಂದುವರಿಯುವುದಿಲ್ಲ. Here the first thing here was, ಇಲ್ಲಿ ಮೊದಲನೇ ವಿಷಯ ಏನಂದ್ರೆ, it was not the big crowd. ಅದು ದೊಡ್ಡ ಗುಂಪಲ್ಲ. But 120 people means 120 voices. 120 ಜನರು ಅಂದ್ರೆ 120 ಸ್ವರಗಳು. In your family, ನಿಮ್ಮ ಕುಟುಂಬದಲ್ಲಿ I don't know how many voices there are. ಎಷ್ಟು ಸ್ವರಗಳಿದೆಯೋ ನನಗೆ ಗೊತ್ತಿಲ್ಲ. But ಆದ್ರೆ normally in a modern family, ಸಾಮಾನ್ಯವಾಗಿ ಆಧುನಿಕ ಕುಟುಂಬದಲ್ಲಿ there are innumerable conflicting voices. ಎಷ್ಟೊಂದು ಲೆಕ್ಕವಿಲ್ಲದಷ್ಟು ಸ್ವರಗಳು ಇರುತ್ತವೆ, ಗಲಿಬಿಲಿಗೊಳಿಸುತ್ತವೆ. One person says this, the other person says that. ಒಂದು ವ್ಯಕ್ತಿ ಹೀಗೆ ಹೇಳ್ತಾನೆ, ಇನ್ನೊಂದು ವ್ಯಕ್ತಿ ಇನ್ನೊಂದು ಹೇಳ್ತಾನೆ. And they get very angry. ಮತ್ತು ಅದರಲ್ಲಿ ಕೋಪಗೊಳ್ಳುತ್ತಾರೆ ಬಹಳಷ್ಟು. My opinion is right. ನನ್ನ ಸಲಹೆ ಇದು ಸರಿ. How do you know your opinion is right? ನಿಮ್ಮ ಸಲಹೆ ಸರಿಯಾದದ್ದು ಎಂಬುದಾಗಿ ಹೇಗೆ ಗೊತ್ತಾಗುತ್ತದೆ? Can you tell me what will be the end of the story after 10 years? 10 ವರ್ಷ ಆದ ಮೇಲೆ ಏನಾಗುತ್ತದೆ ಎಂಬುದಾಗಿ, ಕತೆ ಏನಾಗುತ್ತದೆ ಅಂತ ಗೊತ್ತಾ ನಿಮಗೆ? No, you can't tell me. ಇಲ್ಲ, ಹೇಳೋದಕ್ಕಾಗಲ್ಲ ನಿಮಗೆ. If you go to God, ನೀವು ದೇವರ ಬಳಿಗೆ ಹೋಗೋದಾದ್ರೆ you will be a humble person. ನೀವು ದೀನರು, ದೇವರ ಉಳ್ಳವರಾಗಿರಬೇಕು. So, ಆದ್ರಿಂದ
Here were 120 people with one heart and one voice. ಒಂದೇ ಹೃದಯದಿಂದ ಒಂದೇ ಮನಸ್ಸಿನಿಂದ ಇಲ್ಲಿ 120 ಜನರು ಸೇರಿ ಕುಳಿತಿದ್ದರು. And they were praying for the promise of the Father. ತಂದೆಯು ಕಳಿಸಿದಂತ ವಾಗ್ದಾನವನ್ನು ನೆರವೇರಿಸುವಿಕೆಗಾಗಿ ಅವರು ಪ್ರಾರ್ಥಿಸುತ್ತಾ ಇದ್ದರು. Second verse. ಎರಡನೇ ವಚನ. And suddenly there came a sound from heaven. ಆಗ ರಭಸವಾಗಿ ಬೀಸುವ ಬಲವಾದ ಒಂದು ಶಬ್ದವು ಬಂದಿತು. As of a rushing mighty wind. ಬಲವಾದ ಗಾಳಿಯೋಪಾದಿಯಲ್ಲಿ. What? ಏನು? There was movement. ಅಲ್ಲಿ ಒಂದು ಚಲಿಸುವಿಕೆ ಬಂದಿತು. Where there is life, ಜೀವವೆಲ್ಲಿರುತ್ತದೋ ಅಲ್ಲಿ there is movement. ಅಲ್ಲಿ ಚಲಿಸುವಿಕೆ ಇರುತ್ತದೆ. In the second verse of the Bible, ಬೈಬಲ್ನ ಎರಡನೇ ವಚನದಲ್ಲಿ you will see this. ಇದನ್ನು ನೀವು ನೋಡ್ತೀರಾ. And the Spirit of God moved upon the face of the water. ದೇವರ ಆತ್ಮನು ನೀರುಗಳ ಮೇಲೆ ಚಲಿಸುತ್ತಿದ್ದನು. So there was movement. ಅಲ್ಲಿ ಚಲಾವಣೆ ಇತ್ತು ನೋಡಿ, ಚಲಿಸುವಿಕೆ. And here in the upper chamber, ಮತ್ತು ಇಲ್ಲಿ ಮೇಲ್ಕೋಣೆಯಲ್ಲಿ there was tremendous sound and movement. ಅಲ್ಲಿ ಒಂದು ದೊಡ್ಡ ಶಬ್ದವಿದೆ ಮತ್ತು ಚಲಿಸುವಿಕೆಯೂ ಸಹ ಇದೆ. There came sound from heaven as of a rushing mighty wind. ಆಕಾಶದಿಂದ ಫಕ್ಕನೆ ರಭಸವಾಗಿ ಬೀಸುವ ಬಲವಾದ ಶಬ್ದವು ಬಂದಿತು. And it filled all the house where they were. ಅವರು ಕೂತಿದ್ದ ಮನೆಯನ್ನೆಲ್ಲ ಅದು ತುಂಬಿಕೊಂಡಿತು. And they were all filled with the Holy Ghost. ಮತ್ತು ಅವರೆಲ್ಲರೂ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟರು. And began to speak with other tongues. ಮತ್ತು ಅವರೆಲ್ಲರೂ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. Third verse. ಮೂರನೇ ವಚನ. I missed this verse. ಇದನ್ನು ನಾನು ಹೇಳೋದನ್ನ ಮರೆತೆ. There appeared unto them cloven tongues like as of ಇದಲ್ಲದೆ fire. ಅಲ್ಲಿ ವಿಂಗಡಿಸಲ್ಪಟ್ಟ ನಾಲಿಗೆಗಳು ಬೆಂಕಿಯಂತೆ ಅವರಿಗೆ ಕಾಣಿಸಿಕೊಂಡು ಅವರಲ್ಲಿ ಪ್ರತಿಯೊಬ್ಬನ ಮೇಲೆ ಅದು ಕೂತ್ಕೊಂಡಿತು. ಗಮನಿಸ್ರಿ. Whenever you see a great flame, ಒಂದು ದೊಡ್ಡ ಬೆಂಕಿಯು ನಿಮಗೆ ಕಾಣಿಸಿಕೊಳ್ಳುವಾಗ you see tongues of fire. ವಿಂಗಡಿಸಲ್ಪಟ್ಟ ನಾಲಿಗೆಗಳು ನಿಮಗೆ ಕಾಣಿಸುತ್ತವೆ. And you know that something is being consumed when you see tongues of fire. ದಹಿಸುವ ನಾಲಿಗೆಗಳು ನಿಮಗೆ ಕಾಣಿಸಿಕೊಳ್ಳುವಾಗ ಏನೋ ಒಂದು ವಿಷಯ ದಹಿಸಲ್ಪಡುತ್ತಾ ಇದೆ ಎಂದು ಕಾಣುತ್ತೀರಾ? Is there something which needs to be consumed in your heart, in your life? ನಿಮ್ಮ ಹೃದಯದಲ್ಲಿ ದಹಿಸಲ್ಪಡಬೇಕಾದಂತ ವಿಷಯವು ಏನಾದರೂ ಇದೆಯಾ? I don't know your deepest thoughts. ನಿಮ್ಮ ಆಳವಾದ ಯೋಚನೆ ನಮಗೆ ಗೊತ್ತಿಲ್ಲ. They are called hang-ups. In modern language they call it hang-ups. ಆಧುನಿಕ ಭಾಷೆಯಲ್ಲಿ ತಮ್ಮದೇ ಆದಂತ ವಿಚಾರ ಹಿಡಿದಿಟ್ಟುಕೊಂಡಿರುವಂತದ್ದು ಹೇಳ್ತಾರೆ. Listen. ಕೇಳ್ರಿ. Many people have strong hang-ups. ಅನೇಕರಿಗೆ ತಮ್ಮದೇ ಆದಂತ ಬಲವಾದಂತ ವಿಚಾರವನ್ನ ಅದನ್ನ ಹಿಡಿದಿಟ್ಟುಕೊಂಡಿರ್ತಾರೆ ಹಾಗೆ. And they're stuck to it. ಮತ್ತು ಅದನ್ನ ಹಾಗೆ ಹಿಡಿದಿಟ್ಟುಕೊಂಡಿರ್ತಾರೆ. What does this fire do? ಈ ಬೆಂಕಿಯು ಏನು ಮಾಡುತ್ತದೆ? It burns off those strands that bind you. ಅದು ನಿಮ್ಮನ್ನು ಹಿಡಿದಿಟ್ಟುಕೊಂಡಿರುವಂತ ವಿಚಾರವನ್ನು ಈ ಬೆಂಕಿಯು ದಹಿಸುತ್ತದೆ. That's the work of God's Holy Spirit. ದೇವರ ಪವಿತ್ರಾತ್ಮನ ಕೆಲಸವು ಇದೇ ಆಗಿರುತ್ತದೆ. First you need to be free. ನೀವು ಸ್ವತಂತ್ರಿಸಿಕೊಳ್ಳಬೇಕು ನಿಮ್ಮನ್ನು. Because you're bound. ಯಾಕೆಂದ್ರೆ ನೀವು ಕಟ್ಟಲ್ಪಟ್ಟಿದ್ದೀರಾ. ಅದಕ್ಕಾಗಿ the fire burns off these bonds. ಈ ಬೆಂಕಿಯು ಕಟ್ಟಲ್ಪಟ್ಟಂತ ವಿಚಾರವನ್ನ ದಹಿಸುತ್ತದೆ. If you turn to Isaiah, ಯೆಶಾಯನ ಪುಸ್ತಕಕ್ಕೆ ತಿರುಗಿಸುವುದಾದ್ರೆ, first chapter, ಮೊದಲನೇ ಅಧ್ಯಾಯ and the 25th verse. 25ನೇ ವಚನ. I will turn my hand upon you, ನನ್ನ ಕೈಯನ್ನು ನಿನ್ನ ಕಡೆಗೆ ತಿರುಗಿಸುತ್ತೇನೆ, and I will purely purge away your dross and take away all your tin. ಮಲಿನವನ್ನು ಸ್ವಚ್ಛವಾಗಿ ಶುದ್ಧ ಮಾಡಿ ನಿನ್ನ ಎಲ್ಲಾ ಕಲ್ಮಶವನ್ನು ತೆಗೆದು ಬಿಡುವೆನು. How many of you are wearing gold in your noses, ears? Some people wear them on their tongues these days. ಎಷ್ಟು ಜನ ನೀವು ನಿಮ್ಮ ಮೂಗಿನಲ್ಲಿ ಕಿವಿಗಳಲ್ಲಿ ಬಂಗಾರವನ್ನು ಹಾಕಿಕೊಂಡಿದ್ದೀರಾ? I don't know where you're wearing your gold or whether you're wearing it at all. ನೀವು ಬಂಗಾರವನ್ನು ಎಲ್ಲಿ ಹಾಕೊಂಡಿದ್ದೀರಾ ಗೊತ್ತಿಲ್ಲ, ಅಥವಾ ಹಾಕಿಕೊಂಡಿಲ್ಲವೋ ಗೊತ್ತಿಲ್ಲ. But let me tell you. ಆದ್ರೆ ನಾನು ನಿಮಗೆ ಹೇಳ್ತೇನೆ. Yesterday I saw a girl on the road. ನಿನ್ನೆ ದಿನ ರೋಡ್ ನಲ್ಲಿ ಒಂದು ಹುಡುಗಿಯನ್ನು ನೋಡಿದೆ.
dazzling jewelry. ಮತ್ತು ಬಂಗಾರವನ್ನು ಎಷ್ಟೋ ಹೊಳಪಾಗಿ ಹಾಕಿಕೊಂಡಿದ್ದಳು. I said, ನಾನು ಹೇಳಿದೆ, is that brass or is that gold or what is? ಅದು ಹಿತ್ತಾಳೆಯ ಬಂಗಾರವ ಏನದು ಅಂತ. Because ಯಾಕಂದ್ರೆ it must be a very foolish girl who wears so much gold and walks on the street. ಅಷ್ಟೊಂದು ಬಂಗಾರವನ್ನ ಹಾಕಿಕೊಂಡು ಬೀದಿಯಲ್ಲಿ ನಡೆಯುವುದಕ್ಕೆ ಅದು ಒಂದು ಮೂರ್ಖ ಹುಡುಗಿ ಆಗಿರಬೇಕು. ಅದಕ್ಕಾಗಿ Do you want tin in your gold? ನಿಮ್ಮ ಬಂಗಾರದಲ್ಲಿ ತವರ ನಿಮಗೆ ಬೇಕಾ? Dross in your gold? ನಿಮ್ಮ ಬಂಗಾರದಲ್ಲಿ ಕಲ್ಮಶವು ನಿಮಗೆ ಬೇಕಾ? No. ಇಲ್ಲ. You want pure gold. ನೀವು 22 carat at least. ನಿಮಗೆ ಶುದ್ಧವಾದಂತ ಬಂಗಾರ 22 ಕ್ಯಾರೆಟ್ ನದು ಅಟ್ ಲೀಸ್ಟ್ ಬೇಕಾಗುತ್ತದೆ. What does God say? ದೇವರೇನು ಹೇಳ್ತಾನೆ? I will turn my hand on you. ನನ್ನ ಹಸ್ತವನ್ನು ನಿಮ್ಮ ವಿರುದ್ಧವಾಗಿ ತಿರುಗಿಸುತ್ತೇನೆ. And burn away, consume your tin and dross. ನಿಮ್ಮ ಎಲ್ಲ ಕಲ್ಮಶವನ್ನ ನಾನು ಭಸ್ಮ ಮಾಡುತ್ತಾನೆ ಎಂದು ಹೇಳ್ತಾನೆ. Don't you want purity? ನಿಮಗೆ ಶುದ್ಧತೆ ಬೇಕಲ್ವಾ? I don't know. How can people live without purity? ನನಗೆ ಗೊತ್ತಿಲ್ಲ ಶುದ್ಧತೆ ಇಲ್ಲದೆ ಜನರು ಹೇಗೆ ಜೀವಿಸುತ್ತಾರೆ ಎಂದು. See friends, ನೋಡಿರಿ ಸ್ನೇಹಿತರೆ, God gives you inward purity. ದೇವರು ನಿಮಗೆ ಅಂತರಂಗ ಶುದ್ಧತೆಯನ್ನು ಕೊಡುತ್ತಾನೆ. If you turn to 1 Corinthians 1 ಕೊರಿಂಥಕ್ಕೆ ತಿರುಗಿಸುವುದಾದರೆ 14th chapter 14ನೇ ಅಧ್ಯಾಯ 20 and 21. ಕ್ಷಮಿಸಿ 20 ಮತ್ತು 21. Brothers, ಸಹೋದರರೇ, don't be children in understanding. ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡ್ರಿ. Howbeit, in malice be children. ಕೆಟ್ಟತನ ವಿಷಯದಲ್ಲಿ ಶಿಶುಗಳಾಗಿಯೇ ಇರ್ರಿ. But in understanding be fully grown. ಆದರೆ ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರ್ರಿ. Do you see this? ನೋಡ್ತೀರಾ, ಅದನ್ನ ಗಮನಿಸ್ತೀರಾ? When are you going to be full grown in wisdom? ನೀವು ಜ್ಞಾನದಲ್ಲಿ ಸಂಪೂರ್ಣವಾಗಿ ಬೆಳೆದಾಗ Please come and teach me. ಬಂದು ದಯವಿಟ್ಟು ನನಗೆ ಕಳುಹಿಸಿಕೊಡಿ. I want that. ಅದು ನನಗೆ ಬೇಕು. Fully grown in wisdom. ಜ್ಞಾನದಲ್ಲಿ ಸಂಪೂರ್ಣವಾಗಿ ಬೆಳೆದಿರುವಂಥದ್ದು. See, because if I make mistakes, they are very serious. ನಾನು ತಪ್ಪುಗಳು ಮಾಡುವುದಾದರೆ ಈಗ ಅದು ಬಹಳ ಗಂಭೀರತೆಯನ್ನು ವಹಿಸುತ್ತದೆ. So I don't want to make any mistake. ಅದಕ್ಕಾಗಿ ನನಗೆ ಯಾವ ತಪ್ಪು ಮಾಡಲು ಇಷ್ಟವಿಲ್ಲ. I want to be pure. ನಾನು ಶುದ್ಧನಾಗಿರುವುದಕ್ಕೆ ಬಯಸುತ್ತೇನೆ. Many people trust me. ಅನೇಕ ಜನರು ನನ್ನಲ್ಲಿ ನಂಬಿಕೆ ಇಟ್ಟಿದ್ದಾರೆ. And above everything, God trusts me with His power. ಮತ್ತು ಎಲ್ಲದರ ಮೇಲೆ ದೇವರು ತನ್ನ ಶಕ್ತಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. So I don't want any tin or dross. ಅದಕ್ಕಾಗಿ ಯಾವ ಕಲ್ಮಶವು ತವರಗಳು ನನಗೆ ಬೇಕಾಗಿಲ್ಲ. Don't you want the hand of God to come upon you wherever you are there today? ಮತ್ತು ನೀವು ಎಲ್ಲಿದ್ದೀರೋ ಅಲ್ಲೇ ದೇವರ ಹಸ್ತವು ನಿಮ್ಮ ಮೇಲೆ ಬರಬೇಕೆಂಬುದಾಗಿ ಬಯಸುತ್ತೀರಲ್ವಾ? To remove the tin. ನೀವು ತವರವನ್ನ ತೆಗೆದು ಹಾಕಬೇಕು. To purify you. ನಿಮ್ಮನ್ನು ಶುದ್ಧರಾಗುವುದಕ್ಕಾಗಿ. To give you understanding. ನಿಮಗೆ ಆ ಗ್ರಹಿಸುವಿಕೆಯನ್ನು ದಯಪಾಲಿಸುವುದಕ್ಕಾಗಿ. One of the greatest prayers in the Bible. ಇದು ಒಂದು ಬೈಬಲ್ನಲ್ಲಿ ದೊಡ್ಡ ಪ್ರಾರ್ಥನೆ ಏನಂದ್ರೆ, Give me understanding. ನನಗೆ ವಿವೇಕವನ್ನ ದಯಪಾಲಿಸು ಎನ್ನುವಂತ ಪ್ರಾರ್ಥನೆ. You know, my dear friends, ನನ್ನ ಪ್ರಿಯ ಸ್ನೇಹಿತರೆ, ನಿಮಗೆ ಗೊತ್ತಾ how much we waste because of lack of understanding. ತಿಳುವಳಿಕೆ ಇಲ್ಲದ ನಿಮಿತ್ತವಾಗಿ ನಾವು ಎಷ್ಟು ವ್ಯರ್ಥ ಮಾಡುತ್ತೇವೆ ಗೊತ್ತಾ? So, ಆದ್ರಿಂದ first the fire. ಮೊದಲನೇದಾಗಿ ಬೆಂಕಿ. What did the Lord Jesus, what does the Bible say about this in Matthew? ಮತ್ತಾಯನಲ್ಲಿ ಈ ಬೆಂಕಿಯ ಕುರಿತಾಗಿ ಏನು ಹೇಳ್ತದೆ? 3rd chapter, 3ನೇ ಅಧ್ಯಾಯ, Matthew 3, ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 11 and 12. 11 ಮತ್ತು 12ನೇ ವಚನ. What do we see? ನಾವೇನು ನೋಡ್ತೇವೆ? John the Baptist says, ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, I indeed baptize you with water ನಾನು ನಿಮ್ಮನ್ನು ನೀರಿನಿಂದ ದೀಕ್ಷಾಸ್ನಾನ ಮಾಡಿಸುತ್ತೇನೆ unto repentance. ಪಶ್ಚಾತ್ತಾಪದ ಕಡೆಗೆ. But Jesus who comes after me ನನ್ನ ಹಿಂದೆ ಬರುವಂತ ಯೇಸು is mightier, ಆತನು ಸರ್ವಶಕ್ತನು, whose shoes I am not worthy to bear. ಆತನ ಕೆರದ ಬಾರನ್ನು ಹೊರುವುದಕ್ಕೂ ನಾನು ಯೋಗ್ಯನಲ್ಲ. He shall baptize you with the Holy Ghost and with fire. ಆತನು ನಿಮ್ಮನ್ನು ಪವಿತ್ರಾತ್ಮನಿಂದಲೂ ಮತ್ತು ಬೆಂಕಿಯಿಂದಲೂ ದೀಕ್ಷಾಸ್ನಾನ ಮಾಡಿಸುತ್ತಾನೆ. See friends, ನೋಡಿರಿ ಸ್ನೇಹಿತರೆ, when we see that there is a better way, ನಾವು ಒಂದು ಉತ್ತಮವಾದ ಮಾರ್ಗ ಇದೆ ಎಂದು ನೋಡಿದಾಗ, a higher way, ಮತ್ತು ಇನ್ನು ಉನ್ನತವಾದ ಮಾರ್ಗ,
We must desire it. ನಾವು ಅದನ್ನು ಆಶಿಸಬೇಕು. We are too slow to learn. ನಾವು ಕಲಿತುಕೊಳ್ಳಲು ಬಹಳ ನಿಧಾನರಾಗಿದ್ದೇವೆ. I don't understand what education is doing to India. ವಿದ್ಯಾಭ್ಯಾಸವು ಭಾರತಕ್ಕೆ ಏನು ಮಾಡ್ತಾ ಇದೆ ಅಂತ ನನಗೆ ಅರ್ಥ ಆಗಲ್ಲ. What is education doing? ವಿದ್ಯಾಭ್ಯಾಸ ಏನ್ ಮಾಡ್ತಾ ಇದೆ? Votes for sale. ಮತಗಳು ಮಾರಾಟಕ್ಕಿದೆ ಇಲ್ಲಿ. My dear friends, ನನ್ನ ಪ್ರಿಯ ಸ್ನೇಹಿತರೆ, the Bible tells us ಬೈಬಲ್ ನಮಗೆ ಹೇಳುತ್ತದೆ that he will baptize with fire. ಆತನು ನಮ್ಮನ್ನು ಬೆಂಕಿಯಿಂದ ದೀಕ್ಷಾ ಸ್ನಾನ ಮಾಡಿಸುತ್ತಾನೆ ಎಂದು. I don't see this. ನಾನು ಅದನ್ನು ನೋಡ್ತಾ ಇಲ್ಲ. I see a lot of noise in many parts of the world. ಲೋಕದಲ್ಲಿ ಅನೇಕ ಭಾಗಗಳಲ್ಲಿ ಬಹಳಷ್ಟು ಗಲಾಟೆ ಕಾಣುತ್ತೇನೆ. And that is called worship. ಅದನ್ನು ಆರಾಧನೆ ಅಂತ ಹೇಳ್ತಾರೆ ಅವರು. And in that worship, ಆ ಆರಾಧನೆಯಲ್ಲಿ I see that people who speak lies, ಸುಳ್ಳು ಹೇಳುವಂತ ಜನರನ್ನ ನಾನು ಕಾಣುತ್ತೇನೆ ಅಲ್ಲಿ. people who have divorced their wives, run away with other women. ತಮ್ಮ ಹೆಂಡತಿಗೆ ವಿವಾಹ ವಿಚ್ಛೇದನ ನೀಡಿ ಇನ್ನೊಂದು ಹೆಣ್ಣಿನೊಂದಿಗೆ ಓಡಿ ಹೋದಂತ ವ್ಯಕ್ತಿಗಳನ್ನ ಕಾಣುತ್ತೇನೆ. So even if a stranger comes in, ಒಂದು ಅಪರಿಚಿತ ನಿಮ್ಮಲ್ಲಿ ಬರುವುದಾದ್ರೂ what should happen? ಏನಾಗಬೇಕು? His heart should be open. ತನ್ನ ಹೃದಯವು ತೆರೆಯಲ್ಪಡಬೇಕು. That's the work of the Holy Spirit. ಪವಿತ್ರಾತ್ಮನ ಕೆಲಸವು ಅದಾಗಿರುತ್ತದೆ. And next step, ಮುಂದಿನ ಹೆಜ್ಜೆ, there is a cleansing power, a burning of the Holy Spirit. ಪವಿತ್ರಾತ್ಮನ ಪರಿಶೋಧಿಸುವಿಕೆ ಅಲ್ಲಿ ಆಗಬೇಕಾಗುತ್ತದೆ. Now some of you ನಿಮ್ಮಲ್ಲಿ ಸ್ವಲ್ಪ ಜನ may be struggling with your inward nature. ನಿಮ್ಮ ಅಂತರಂಗ ಸ್ವಭಾವದಿಂದ ಬಹಳ ಕಷ್ಟಪಡುತ್ತಾ ಇದ್ದೀರಾ. You know, I had a great struggle with my old nature. ನನ್ನ ಹಳೆ ಸ್ವಭಾವದಿಂದ ನನಗೆ ಬಹಳ ಕಷ್ಟವಾಗಿತ್ತು. But I went to God. ಆದರೆ ನಾನು ದೇವರ ಬಳಿಗೆ ಹೋದೆ. Lord, I want to be crucified with you. ಮತ್ತು ಹೇಳಿದೆ, ದೇವರೇ, ನಾನು ನಿನ್ನೊಂದಿಗೆ ಶಿಲುಬೆಗೆ ಹಾಕಲ್ಪಡಬೇಕು. I want this wicked nature to be burned. ಈ ದುಷ್ಟ ಸ್ವಭಾವವು ಕರ್ತನೇ ನನಗೆ ದಹಿಸಲ್ಪಡಬೇಕು. I want a new nature. ಒಂದು ಹೊಸ ಸ್ವಭಾವ ನನಗೆ ಬೇಕು. Listen, friends. ಕೇಳಿರಿ ಸ್ನೇಹಿತರೆ, When you go to the Lord Jesus, ಯೇಸುವಿನ ಬಳಿಗೆ ಹೀಗೆ ಹೋದಾಗ you will say, ನೀವು ಹೇಳ್ತೀರಾ, Lord, baptize me with fire. ಕರ್ತನೆ ಬೆಂಕಿಯಿಂದ ನನಗೆ ದೀಕ್ಷಾ ಸ್ನಾನ ಮಾಡಿಸು ಎಂದು. Some of you have been baptized. ಸ್ವಲ್ಪ ಜನರು ನೀವು ದೀಕ್ಷಾ ಸ್ನಾನ ಮಾಡಿಸಲ್ಪಟ್ಟಿದ್ದೀರಿ. You said, I have repented, I believed in Jesus. ನೀವು ಹೇಳಿದ್ರಿ, ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ, ಯೇಸುವಿನಲ್ಲಿ ಭರವಸೆ ಇಟ್ಟಿದ್ದೇನೆ, Now I belong to Jesus. ನಾನು ಯೇಸುವಿಗೆ ಸಂಬಂಧಪಟ್ಟವನು. So ಆದ್ರಿಂದ you were baptized. ನಿಮಗೆ ದೀಕ್ಷಾ ಸ್ನಾನವಾಯಿತು. Now, ಈಗ have you been burnt by the Holy Spirit? ಪವಿತ್ರಾತ್ಮನಿಂದ ನೀವು ದಹಿಸಲ್ಪಟ್ಟಿದ್ದೀರಾ? But ಆದರೆ the whole country ಇಡೀ ರಾಷ್ಟ್ರವು does not see that they need the righteousness of Jesus. ಅವರಿಗೆ ಯೇಸುವಿನ ನೀತಿಯು ಬೇಕಿದೆ ಎಂಬುದಾಗಿ ನೋಡುತ್ತಾ ಇಲ್ಲ. They will go with any amount of this deceit. ಈ ವಂಚನೆಯಿಂದ ಎಷ್ಟು ದೂರವಾದರೂ ಹೋಗುತ್ತಾರೆ. What is that? ಎಷ್ಟು ದುಃಖಕರ. A national choice ಒಂದು ರಾಷ್ಟ್ರೀಯ ಆಯ್ಕೆ of crooked conduct. ಈ ದುಷ್ಟ ವರ್ತನೆಗೆ. Lord, a national choice ಕರ್ತನೆ, ಅದು ರಾಷ್ಟ್ರೀಯ ಆಯ್ಕೆ of a perpetuation of evil and oppression. ಈ ದಬ್ಬಾಳಿಕೆ ಮತ್ತು ಹಿಂಸೆಯ ಒಂದು ಮುಂದುವರಿಯುವಿಕೆ. My dear people, ನನ್ನ ಪ್ರಿಯ ಸ್ನೇಹಿತರೆ, but the choice before us today is ನಮ್ಮ ಮುಂದೆ ಇರುವಂತ ಆಯ್ಕೆ ಈ ದಿನ to go to Jesus. ಯೇಸುವಿನ ಬಳಿಗೆ ಹೋಗಿ, Lord, ಕರ್ತನೆ, my old nature ನನ್ನ ಹಳೆ ಸ್ವಭಾವವು is not helping me. ಅದು ನನಗೆ ಯಾವ ಸಹಾಯ ಮಾಡುತ್ತಾ ಇಲ್ಲ. Years are passing. ವರ್ಷಗಳು ಗತಿಸಿ ಹೋಗ್ತಾ ಇವೆ. I want that fire to burn me. ಆ ಒಂದು ಬೆಂಕಿಯು ನನ್ನನ್ನು ದಹಿಸಬೇಕೆಂಬುದಾಗಿ ಬಯಸುತ್ತೇನೆ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. Let us tell God. ನಾವು ದೇವರಿಗೆ ಹೇಳೋಣ, Dear Lord, ಪ್ರಿಯ ಕರ್ತನೆ, I don't want this old wicked nature full of malice and ill will. ಮತ್ತು ಕರ್ತನೆ, ಬಹಳ ದುಷ್ಟತನದಿಂದ ತುಂಬಿರುವಂತ ಈ ಹಳೆಯ ಸ್ವಭಾವವು ನನಗೆ ಬೇಡ. My nature which oppresses other castes and says my caste only should go up. ನನ್ನ ಸ್ವಭಾವವು ಕರ್ತನೆ ಬೇರೆ ಜಾತಿಯನ್ನು ದಬ್ಬಾಳಿಕೆ ಮಾಡಿ ನನ್ನ ಜಾತಿಯೇ ಮೇಲಿರಬೇಕೆನ್ನುವಂತ ಹಳೆ ಸ್ವಭಾವವು ಕರ್ತನೆ
Lord, the lack of love and oneness in my heart. ಪ್ರೀತಿ ಇಲ್ಲದ ಕೊರತೆ ಕರ್ತನೆ, ಐಕ್ಯತೆ ಇಲ್ಲದ ಕೊರತೆ ಕರ್ತನೆ ನನ್ನ ಮನಸ್ಸಿನಲ್ಲಿ. Burn it, Lord. ಅದನ್ನು ದಹಿಸು ಕರ್ತನೆ. Burn it, ಅದನ್ನು Lord. ದಹಿಸು ಕರ್ತನೆ. Let me not be satisfied with this kind of half religion. ಮತ್ತು ಇಂಥ ಒಂದು ಅರ್ಧ ತಿಳುವಳಿಕೆಯಲ್ಲಿ ಕರ್ತನೆ ನಾನು ಸಂತೃಪ್ತನಾಗದೇ You ಇರಲಿ. have promised to fill me with thy power. ನಿನ್ನ ಶಕ್ತಿಯಿಂದ ತುಂಬಲು ನನಗೆ ವಾಗ್ದಾನ ನೀನು ಮಾಡಿದ್ದೀಯಾ. I want this power ಈ ಶಕ್ತಿಯು ನನಗೆ ಬೇಕು. to call you Father ನಿನ್ನನ್ನು ತಂದೆ ಎಂದು ಕರೆಯುವುದಕ್ಕಾಗಿ and to know that you are on my side, ಮತ್ತು ಇದನ್ನು ತಿಳಿಯುವುದಕ್ಕಾಗಿ ನೀನು ನನ್ನ ಸಂಗಡ ಇದ್ದಿ ಎಂದು, that your touch will be upon me. ನಿನ್ನ ಸ್ಪರ್ಶವು ನನ್ನ ಮೇಲೆ ಇರುವುದಕ್ಕಾಗಿ. Oh, Holy Father, ಓ ಪರಿಶುದ್ಧ ತಂದೆಯೇ, have mercy upon this nation. ಈ ರಾಷ್ಟ್ರದ ಮೇಲೆ ನಿನ್ನ ದಯೆ ಇರಲಿ. Is this nation going to be obstinate in its choice of darkness? ಕರ್ತನೆ ತಮ್ಮ ಅಂಧಕಾರದ ಒಂದು ಆಯ್ಕೆಯನ್ನು ಮಾಡಿಕೊಂಡು ಇದು ಮುಂದುವರಿಯುತ್ತದೆ ಈ ರಾಷ್ಟ್ರ. Oh Lord Jesus, ಓ ಕರ್ತನೆ ಯೇಸುವೇ, have mercy on this ಈ nation. ರಾಷ್ಟ್ರದ ಮೇಲೆ ನಿನ್ನ ದಯೆ ಇರಲಿ. Will there be a perpetuation of oppression? ದಬ್ಬಾಳಿಕೆ ಕರ್ತನೆ ಮುಂದುವರಿಯುತ್ತದೆ ಇಲ್ಲಿ. Caste based election, ಜಾತಿ ಆಧಾರವಾದಂತ ಚುನಾವಣೆ, wealth based election. ಆಸ್ತಿ ಆಧಾರಿತವಾದಂತ ಚುನಾವಣೆ. Have mercy on the leaders. ನಮ್ಮ ನಾಯಕರುಗಳ ಮೇಲೆ ನಿನ್ನ ದಯೆ ಇರಲಿ. Oh, before the judgment comes to them. ನಿನ್ನ ತೀರ್ಪು ಅವರ ಮೇಲೆ ಬರುವುದಕ್ಕಿಂತ ಮುಂಚೆ, Oh, Almighty Judge, ಓ ಸರ್ವಶಕ್ತನೇ ನ್ಯಾಯಾಧೀಶನೇ, have mercy upon them. ಅವರ ಮೇಲೆ ನಿನ್ನ ದಯೆ ಇರಲಿ. Turn their hearts to you ಅವರ ಹೃದಯವನ್ನು ನಿನ್ನ ಕಡೆಗೆ ತಿರುಗಿಸು and have mercy on this nation. ಮತ್ತು ಈ ರಾಷ್ಟ್ರದ ಮೇಲೆ ನಿನ್ನ ದಯೆ ಇಡು. We ask in Jesus' almighty name. ನಾವಿದನ್ನು ಯೇಸುವಿನ ನಾಮದಲ್ಲಿ ಕೇಳುತ್ತೇವೆ. Amen. ಆಮೆನ್.